ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 5/2/2025ರಂದು ನಡೆದಂತಹ 2ನೇ ಶಿಫ್ಟಿನ ರೀಸನಿಂಗ್ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ. ಒಂದು ವಿಶಿಷ್ಟ ಸಂಖ್ಯೆಯ ಭಾಷೆಯಲ್ಲಿ WEDS ಎಂಬುದು 3 ಎಂದು ಸಂಕೇತಿಸಲಾಗಿದೆ. MAIUFQX ಎಂಬುದನ್ನು 6 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ನೀಡಲಾದ ಭಾಷೆಯಲ್ಲಿ GIQRBZLA ಎಂಬುದನ್ನು ಹೇಗೆ ಸಂಕೇತಿಸಲಾಗುತ್ತದೆ? ನೋಡ್ರಿ, ನಾವು ಒಂದು ಹಿಂಟ್ ತಗೋಬೇಕು. ಇಲ್ಲಿ ಇವೆಲ್ಲ ಸಂಖ್ಯೆಗಳು ಕೂಡಿ ಒಂದೇ ಸಂಖ್ಯೆ ಆಗಿದೆ. ಇಲ್ಲೂ ಇವೆಲ್ಲ ಸಂಖ್ಯೆಗಳು ಕೂಡಿ ಒಂದೇ ಸಂಖ್ಯೆ ಆಗಿದೆ. ಅದು ಏನು ದೊಡ್ಡ ಸಂಖ್ಯೆನೂ ಇಲ್ಲ. ನಾವು ಡೈರೆಕ್ಟಾಗಿನ ಥಿಂಕ್ ಮಾಡ್ಬೋದು. ಯಾವ ರೀತಿಪ್ಪ ಅಂದ್ರೆ, ಇಲ್ಲಿ ಎಷ್ಟು ಸಂಖ್ಯೆ ಅದಾವ? 1 2 3 4 4 ಸಂಖ್ಯೆ ಇದ್ದದ್ದು ಇಲ್ಲಿ ಏನಾಗಿದೆ? 3 ಸಂಖ್ಯೆ ಆಗಿದೆ. ಅಂದ್ರೆ ಒಂದು ಕಡಿಮೆ ಆಗಿದೆ. ಇಲ್ಲಿ 3 6 7 ಸಂಖ್ಯೆಗಳಿದಾವೆ. ಇಲ್ಲಿ ಏನಾಗಿದೆ? 6 ಆಗಿದೆ. ಹಂಗಾರೆ ಒಂದು ಸಂಖ್ಯೆ ಕಡಿಮೆ ಆಗಿದೆ. ಇಲ್ಲಿಯೂ ಕೂಡ ಅದೇ ಆಗಿರ್ತದೆ. 2 4 6 8 8ರೊಳಗೆ ಒಂದು ಕಡಿಮೆ ಮಾಡಿದರೆ ಎಷ್ಟು? 7 ಆಗಬೇಕು. 7 ಸರಿಯಾದ ಉತ್ತರ ಆಗಿತ್ತು. ಓಕೆ, ನೆಕ್ಸ್ಟ್. ಇಂಗ್ಲಿಷ್ ವರ್ಣಮಾಲೆಯ ಅನುಕ್ರಮವನ್ನು ಆಧರಿಸಿ ಕೆಳಗಿನ 4 ಅಕ್ಷರ ಗುಚ್ಛಗಳ ಪೈಕಿ 3 ಒಂದು ವಿಶಿಷ್ಟ ರೀತಿಯಲ್ಲಿ ಸದೃಶ್ಯವಾಗಿವೆ ಮತ್ತು ಅವು ಒಂದೇ ಗುಂಪಿಗೆ ಸೇರುತ್ತವೆ. ಗುಂಪಿಗೆ ಸೇರಿದ ಅಕ್ಷರ ಗುಚ್ಛ ಯಾವುದು ಅಂತ ಕಂಡುಹಿಡಿಬೇಕು. ಓಕೆ, ಏನೇನು ಮಾಡಬೇಕು? ಇದ್ರ ಸ್ಥಾನ ಬೆಲೆಯನ್ನು ಬರೆದುಬಿಡ್ರಿ ಡೈರೆಕ್ಟ್. ಎಮ್ ಅಂದ್ರೆ 13. ನೀವೇನು ಇವನು ಪ್ರಾಕ್ಟೀಸ್ ಮಾಡ್ಬೇಕಲ್ಲ, ದಿನ ಒಂದೊಂದು ಶಿಫ್ಟ್ನಾಗ ಪ್ರಾಕ್ಟೀಸ್ ಮಾಡ್ಕೋತ ನನ್ನ ಜೊತೆ ನಿಮಗೂ ನೆನಪಾಗಿ ಬಿಡ್ತಾವ. ನೋ ಪ್ರಾಬ್ಲಮ್. ಎಮ್ ಅಂದ್ರೆ 13, ಕ್ಯೂ ಅಂದ್ರೆ 17, ಓ ಅಂದ್ರೆ 15. ಮುಗಿತಾ? ನೆಕ್ಸ್ಟ್, ಎಸ್ ಅಂತಂದ್ರೆ 19, ಆಮೇಲೆ ಡಬ್ಲ್ಯೂ ಅಂದ್ರೆ 23, ಯು ಅಂದ್ರೆ 21, ಆಮೇಲೆ ಜಿ ಅಂತಂದ್ರೆ 7, ಕೆ ಅಂದ್ರೆ 11, ಐ ಅಂದ್ರೆ 9, ಕೆ ಅಂದ್ರೆ 11, ಓ ಅಂತಂದ್ರೆ 10, ಆಮೇಲೆ ಎನ್ ಅಂದ್ರೆ 14. ಏನಾಗೈತೆ ನೋಡ್ರಿ, ಇಲ್ಲಿಂದ ಇಲ್ಲಿಗೆ +4 ಆಗ್ಯದ. ಇದು -2. ಇದು +4 -2 +4 -2. ಹೌದಾ? ಇಲ್ಲಿ ಏನಾಗೈತಿ? -1 +4 ಆಗಿ -1 +4 ಇದು ಒಂದೇ ಚೇಂಜ್ ಆಗಿರುವಂಥದ್ದು. ಸೊ ಅದಕ್ಕೋಸ್ಕರ 4ನೇ ಉತ್ತರ ಸರಿಯಾಗಿರುತ್ತೆ ಇದಕ್ಕೆ. ಯಾಕೆ ಇವಕ್ಕೆಲ್ಲ +4 -2 +4 -2 +4 -2 ಇದೊಂದೇ -1 +4 ಇತ್ತು. ಇದೊಂದೇ ಚೇಂಜ್ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್. ಕೊಟ್ಟಿರುವ ಚಿತ್ರವನ್ನು ತನ್ನ ಒಂದು ಭಾಗವಾಗಿ ಅಡಗಿಸಿಕೊಂಡಿರುವ ಆಯ್ಕೆಯ ಚಿತ್ರವನ್ನು ಆರಿಸಿ. ಚಿತ್ರವನ್ನು ತಿರುಗಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಈ ಚಿತ್ರ ಎಲ್ಲಿ ಅಡಗಿಕೊಂಡಿದೆ? ನೋಡ್ರಿ, ಇದ್ರಾಗಂತೂ ಎಲ್ಲಿ ಕಾಣಿಸತ್ತಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿದ ತಕ್ಷಣ ಕಂಡುಬಿಡ್ತು ನಮಗದ. ಇಲ್ಲೇ ಕಾಣಿಸತ್ತೆ ನೋಡ್ರಿ, ಕಾಣಿಸತ್ತೈತಲ್ಲ. ಎಲ್ಲಿ ಅಡಗಿಕೊಂಡದ? ಈ ಚಿತ್ರ ಇಲ್ಲೇ ಅಡಗಿಕೊಂಡದ. ಅದಕ್ಕೋಸ್ಕರ ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಓಕೆ, ನೆಕ್ಸ್ಟ್. ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ. ಇದನ್ನು ಆ್ಯಕ್ಚುಲಿ ಏನು ಮಾಡ್ಬೇಕು ನಾವು? ಪ್ಲಸ್ ಇದ್ದದನ್ನು ಮೈನಸ್ ಮಾಡಬೇಕು, ಗುಣಾಕಾರ ಇದ್ದದನ್ನು ಭಾಗಾಕಾರ ಮಾಡಬೇಕು. ಇಷ್ಟ ಫೋಕಸ್ ಇರ್ಬೇಕು ನಮಗೆ. ಉಳಿದದ್ದೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದ್ರೊಳಗೆ. ಓಕೆ, ಹಂಗಾರೆ 19 ಪ್ಲಸ್ ಇದ್ದದ್ದು ಏನು ಮಾಡಬೇಕು? ಮೈನಸ್ ಮಾಡಬೇಕು. 55 ಐತಿ. ಗುಣಾಕಾರ ಇದ್ದದನ್ನ ಏನು ಮಾಡಬೇಕು? ಭಾಗಾಕಾರ ಮಾಡಬೇಕು. 5 ಐತಿ. ಮೈನಸ್ ಐತಿ. ಮೈನಸ್ನ ಏನು ಮಾಡಬೇಕು? ಪ್ಲಸ್. 7 ಐತಿ. 7 ಭಾಗಾಕಾರ ಇದ್ದದನ್ನ ಏನು ಮಾಡಬೇಕು? ಗುಣಾಕಾರ. ಮುಂದೆ 3. ಫಸ್ಟ್ ಏನು ಮಾಡಬೇಕು? ಭಾಗಿಸಬೇಕು. ಭಾಗಿಸ್ಬೇಕಂದ್ರೆ 5 1 5 11. ಆಮೇಲೆ ಏನು ಮಾಡಬೇಕು? ಗುಣಿಸ್ಬೇಕು. 7 3 21. 19ರಾಗ 11 ಕಳೆದ್ರೆ ಎಷ್ಟು ಬಂತು? 8 ಬಂತು. 8 ಪ್ಲಸ್ ಇಲ್ಲಿ ನೋಡಿ +21 ಅಂತಂದ್ರೆ ಎಷ್ಟು ಬಂತು? 29. 19 -11 ಇಲ್ಲೇನೈತಿ? +21. ಇಷ್ಟು ಮಾಡಿದ್ರೆ ಎಷ್ಟು ಬಂತು? 29 ಬಂತು. ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್. DSXL FUZNಗೆ ಒಂದು ವಿಶಿಷ್ಟ ರೀತಿಯಲ್ಲಿ ಸಂಬಂಧಿಸಿದೆ. ಅದೇ ರೀತಿ GMUB ಎನ್ನುವುದು IOWDಗೆ ಸಂಬಂಧಿಸಿದೆ. ಹಾಗಾದರೆ ಅದೇ ತರ್ಕವನ್ನು ಅನುಸರಿಸಿದಾಗ TFON ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ನೋಡ್ರಿ, ಡಿ ಇದ್ದದ್ದು EF ಅಂದ್ರೆ +2 ಆಗೈತಿ. STU ಇದು ಕೂಡ +2 ಆಗೈತಿ. XYZ ಇದು ಕೂಡ +2 ಆಗೈತಿ.
ಎಮ್ ಎನ್ ಇದು ಕೂಡ +2 ಆಗಿದೆ. ಇದು ನೋಡ್ರಿ ಪ್ರತಿಯೊಂದಕ್ಕೂ ನಾವು ಬರ್ಕೊಳ್ಳಬೇಕು ಅಂತ ಇಲ್ಲ, ಸಂಖ್ಯೆಗಳ ಅವತರ ಪ್ಲೇಸ್ ವ್ಯಾಲ್ಯೂ ಬರೀಬೇಕಂತಿಲ್ಲ. ಕೆಲವೊಂದು ಪ್ರಶ್ನೆಗಳು ಹೆಂಗಿರ್ತಾವೆ ಅಂದ್ರೆ ನೋಡಿದ ತಕ್ಷಣ ಗೊತ್ತಾಗೋದು ರೀತಿ ಇರ್ತವೆ. GHI, ಎಮ್ ಇದ್ದದ್ದು NO, ಯು ಇದ್ದದ್ದು VW, ಬಿ ಇದ್ದದ್ದು CD ಆಗಿದೆ. ಅಂದ್ರೆ ಎಲ್ಲಕ್ಕೂ ಏನಾಗತ್ತೈತಿ ಇಲ್ಲಿ +2 ಆಗತ್ತೈತೆ. ಹಂಗಾರೆ ಟಿ ಅಂದ್ರೆ 20 + 2 ಎಷ್ಟಾಗ್ತದೆ? ಯು ವಿ ಆಗ್ತದೆ. ಏನಾಗ್ತದೆ? ವಿ ಆಗ್ತದೆ. ಎಫ್ ಅಂತಂದ್ರೆ ಇದ್ರ ಮುಂದಿಂದ GH ಡೈರೆಕ್ಟ್ ಬರ್ದು ಬಿಡೋಣ. GH OPQ NOP ಎಲ್ಲದಕ್ಕೂ ಏನಾಗತ್ತೈತಿ ಇಲ್ಲಿ +2 +2 +2 ಆಗತೈತಿ. ಹೌದಾ ಇಲ್ಲ? ಹಂಗಾರೆ ಇದರ ಉತ್ತರ ಯಾವುದಾಗಿತ್ತು? ಆಪ್ಷನ್ 3 ಸರಿಯಾಗಿತ್ತು. ನೆಕ್ಸ್ಟ್ ಏನದ? ಪಜಲ್ ರೀತಿಯ ಪ್ರಶ್ನೆ ಅದ. 1ನೇ ಸಾಲಿನಲ್ಲಿ LMNO ಕುಳಿತಿದ್ದಾರೆ. ಓಕೆ. 2ನೇ ಸಾಲಿನಲ್ಲಿ PQRS ಕುಳಿತಿದ್ದಾರೆ. ಓಕೆ. ಇವರು ದಕ್ಷಿಣಕ್ಕೆ ಮುಖ ಮಾಡ್ಯಾರ, ಇವರು ಉತ್ತರಕ್ಕೂ ಮುಖ ಮಾಡ್ಯಾರ. ಇವರು 1ನೇ ಸಾಲಿನವ್ರು ದಕ್ಷಿಣಕ್ಕೆ ಮುಖ ಮಾಡ್ಯಾರು, ಇವರು ಉತ್ತರಕ್ಕೆ ಮುಖ ಮಾಡ್ಯಾರ. ಇಲ್ಲಿ ಕುಂತವ್ರು ಯಾರು? LMNO. ಇಲ್ಲಿ ಕುಂತವ್ರು ಯಾರು? PQRS. ಓಕೆ. ಈಗ ಏನದ ನೋಡೋಣ. ಈಗ ದಕ್ಷಿಣಕ್ಕೆ ಮುಖ ಮಾಡಿದವರು ನಮ್ಮ ಎಡಗಡೆ ಅವರ ಬಲಗಡೆ ಇರ್ತದ, ನಮ್ಮ ಬಲಗಡೆ ಅವರ ಎಡಗಡೆ ಇರ್ತದ. ಓಕೆ. ನಮ್ಮ ಬಲಗಡೆ ಅವರ ಎಡಗಡೆ, ನಮ್ಮ ಎಡಗಡೆ ಅವರ ಬಲಗಡೆ. ಓಕೆ. ಇಷ್ಟು ಗೊತ್ತಿರಲಿ. ಇರೋದಂತೂ ನಾರ್ಮಲ್. ನಮ್ಮ ಬಲಗಡೆ ಅವರ ಬಲಗಡೆ, ನಮ್ಮ ಎಡಗಡೆ ಅವರ ಎಡಗಡೆ ಇರ್ತದೆ. ಓಕೆ. ನೋಡೋಣ ಏನು ಕೊಟ್ಟ. ಕ್ಯೂ ಅವರು ಎಸ್ ಅವರ ತಕ್ಷಣದ ಬಲಕ್ಕೆ ಕೂತಿದಾರ. ಏನಂತ ಹೇಳಿರು? ಕ್ಯೂ ದಾಂಡ್ಲ ಇವ ಯಾರ ಬಾಜು ಕುಂತಾನೋ ಎಕ್ಸ್ನ ತಕ್ಷಣದ ಬಲಕ್ಕೆ ಕುಂತಿದ್ದಾನೆ. ಓಕೆ. ಇವರಿಬ್ಬರು ಕುಂತ್ರಿ. ಓಕೆ. ನೆಕ್ಸ್ಟ್ ಎಲ್ ಮತ್ತು ಎಂ ಅವರ ನಡುವೆ ಕೇವಲ 2 ಜನ ಕುಳಿತಿದ್ದಾರೆ. ಎಲ್ ಮತ್ತು ಎಂ ನಡುಕ್ಕೆ ಎಷ್ಟು ಜನ ಕುಂತಾರ? 2 ಜನ ಕುಂತಾರ. ಓಕೆ. ಎಲ್ ಮತ್ತು ಎಂ ನಡು 2 ಜನ ಕೂತಿದ್ದಾರೆ. ಓಕೆ. ಮುಂದೆ ನೋಡ್ರಿ, ಎಸ್ ಅವರು ಎಲ್ಲವರ ಎದುರು ಭಾಗದಲ್ಲಿ ಕುಂತಾರ. ಎಸ್ ಅದಲ್ಲ ಯಾರು ಎದುರು ಕುಂಡಿರ್ಬೇಕು? ಎಲ್ ಅವರ ಎದುರು ಕುಂಡಿರ್ಬೇಕು. ಮತ್ತು ಎಲ್ ಮತ್ತು ಎಂ ನಡುಕ್ಕೆ ಎಷ್ಟು ಜನ ಇರ್ಬೇಕಂತ ಹೇಳಿದ್ರು ಅವರು? 2 ಜನ ಇರಬೇಕಂತ ಹೇಳಿದ್ರು. 2 ಜನ ಇರಬೇಕಂದ್ರೆ ಇಲ್ಲಿ 2 ಜನ ಕೂಡ್ಬೇಕು. ಓಕೆ. ಇಷ್ಟಂತೂ ಆಯ್ತಲ್ಲ. ಎಸ್ ಅವರು ಎಲ್ ಅವರ ಎದುರು ಭಾಗದಲ್ಲಿ ಕುಂತಾರೆ. ಎಸ್ ಅಂದ್ರು ಎಲ್ ಎದುರು ಭಾಗದಲ್ಲಿ ಕೂತರು. ಓಕೆ. ನೆಕ್ಸ್ಟ್ ಎನ್ ಅವರ ಎದುರು ಭಾಗದಲ್ಲಿ ಕುಳಿತವನು ಪಿ ಅವರ ತಕ್ಷಣದ ಎಡಕ್ಕೆ ಕುಳಿತಿದ್ದಾನೆ. ಎನ್ ಅವರ ಎದುರು ಭಾಗ ಕುಂತವ ಪಿ ಅವರ ಎಡಕ್ಕೆ ಕುಂಡಿರ್ಬೇಕು. ಓಕೆ. ಇಲ್ಲಿ ಪಿ ಅವರ ಎಡಕ್ಕೆ ಕುಂಡಿರ್ಬೇಕಂತಂದ್ರೆ ಪಿ ಎಲ್ಲಿ ಕುಂಡಿರ್ಬೇಕು? ಇಲ್ಲಿ ಕುಂಡಿರ್ಬೇಕು. ಹೌದಿಲ್ಲ? ಪಿ ಅವರ ಎಡಕ್ಕೆ ಇಲ್ಲ ಇಲ್ಲೂ ಕುಂಡಿರ್ಬೋದಿತ್ತು ಪಿ. ಆದ್ರೆ ಇಲ್ಲಿ ಮುಂದೈತಿ ನೋಡ್ರಿ, ಆರ್ ಅವರು ತುತ್ತ ತುದಿಯಲ್ಲಿ ಕುಳಿತಿಲ್ಲ. ಈ ಆರ ಇಲ್ಲಿ ಕುಂಡ್ರಾಕ್ ಸಾಧ್ಯ ಇಲ್ಲ. ಹಂಗಾರ ಆರ್ ಎಲ್ಲಿ ಕುಂಡಿರ್ತಾನ? ಇಲ್ಲೇ ಕುಂಡಿರ್ತಾನ. ಇಲ್ಲಿ ಪಿ ಕುಂಡಿರ್ತಾನ. ಯಾಕೆ ಹೇಳ್ರಿ? ಆರು ತುತ್ತ ತುದಿಯಲ್ಲಿ ಕುಂಡಿರ್ಲಿಲ್ಲ ಅಂತಂದ್ರೆ ಎಲ್ಲಿ ಕುಂಡಿರ್ಬೇಕು? ಇಲ್ಲೇ ಕುಂಡಿರ್ಬೇಕು. ಓಕೆ. ಈ ಪಾಯಿಂಟನ್ನು ತಗೋರಿ. ಪಿ ಅವರ ತಕ್ಷಣದ ಎಡಕ್ಕೆ ಕುಂತವನು ಎದುರು ಯಾರಿರ್ಬೇಕು? ಎನ್. ಎನ್ ಅವರ ಎದುರು ಕುಂತವ ಪಿನ ಎಡಕ್ಕಿರ್ಬೇಕು. ಓಕೆ. ಇಷ್ಟಂತೂ ಮುಗಿದು ಹೋತು. ಇಲ್ಲಿ ಏನು ಬರ್ತದ ಉಳಿದದ್ದು? ಓ. ಏನು ಪ್ರಶ್ನೆ? ಓ ಅವರ ಎದುರು ಭಾಗದಲ್ಲಿ ಕುಳಿತವರು ಯಾರು? ಓನ ಎದುರು ಭಾಗ ಯಾರು ಕುಳಿತಾರಲ್ಲಿ? ಕ್ಯೂ ಕುಳಿತಿದ್ದಾರೆ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಓಕೆ. ನೆಕ್ಸ್ಟ್ SCRAMBLE ಎಂಬ ಪದದಲ್ಲಿನ ಪ್ರತಿಯೊಂದು ಅಕ್ಷರಗಳನ್ನು ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿದರೆ ಎಷ್ಟು ಅಕ್ಷರದ ಸ್ಥಾನಗಳು ಬದಲಾಗದೆ ಹಾಗೆಯೇ ಉಳಿಯುತ್ತವೆ ಅಂತ ಹೇಳಿದ್ದಾರೆ. ಎಸ್ ಅಂತಂದ್ರೆ 19, ಸಿ ಅಂದರೆ 3, ಆರ್ ಅಂದ್ರೆ 18, ಎ ಅಂದ್ರೆ 1, ಎಂ ಅಂದ್ರೆ 13, ಬಿ ಅಂದ್ರೆ 2, ಎಲ್ ಅಂತಂದ್ರೆ 12, ಇ ಅಂದ್ರೆ 5. ಇದ್ರೊಳಗೆ ಫಸ್ಟ್ ಯಾವ್ದು ಬರ್ತೈತಿ? 1, 2, 3, 5, 12, 13, 18, 19. ಹೌದಲ್ಲ? ಮೊದಲಿಗೆ ಏನು ಮಾಡಿದ್ವಿ ನಾವು? ಇವು ಕೊಟ್ಟಂಥ ಸಂಖ್ಯೆಗಳನ್ನು ಕೊಟ್ಟಂಥ ಅಲ್ಫಾಬೆಟ್ಸ್ಗಳ ಪ್ಲೇಸ್ ವ್ಯಾಲ್ಯೂಗಳನ್ನ ಬರ್ಕೊಂಡ್ವಿ. ಆಮೇಲೆ ಏನು ಮಾಡಿದ್ವಿ? 1, 2 ಫಸ್ಟ್ ಇಂಗ್ಲೀಷ್ ಅಲ್ಫಾಬೆಟ್ ಒಳಗೆ ಯಾವ ಫಸ್ಟ್ ಬರ್ತಾವನ್ನ ಬರ್ಕೋತೀವಿ. 1, 2 ಯಾವರೇ ಎದ್ರ ಬದ್ರ ಅದಾವೆ ನೋಡ್ರಿ, ಸೇಮ ಅದಾವೆ ನೋಡ್ರಿ. ಯಾವ ಒಂದು ಸೇಮ್ ಇಲ್ಲ, ಅದಕ್ಕೋಸ್ಕರ ಯಾವುದು ಇಲ್ಲ. ಓಕೆ. ನೆಕ್ಸ್ಟ್ ಇದನ್ನೇನೋ ನೋಡೋದು ಬೇಡ ನಾವು. ಮೊದಲಿಗೆ ಪ್ರಶ್ನೆ ನೋಡ್ಕೊಳ್ಳೋಣ ನಾವು. ಏನು ನೋಡಬೇಕು? ಪಿ ಪ್ಲಸ್ ಕ್ಯೂ. ಪ್ಲಸ್ ಎಲ್ಲೈತಿ? ಇಲ್ಲಿ. ಹಂಗಾರೆ ಎ ಜಾಗದಾಗ ಏನು ಬರಿತೀವಿ? ಪಿ.
ಬಿ ಜಾಗದಾಗ ಕ್ಯೂ ಅನ್ಕೋದು. ಇಲ್ಲಿ ಏನೈತಿ ಪಿ ಕ್ಯೂ ಈಗ. ಓಕೆ, ಪಿ ಪಿ ಅವರು ಕ್ಯೂ ಅವರ ಮಗಳು. ಈ ಪಿ ಅವರು ಯಾರ ಮಗಳು? ಕ್ಯೂ ಅವರ ಮಗಳು. ಪಿ ಕೆಳಗೆ ಬಂದರು, ಕ್ಯೂ ಮೇಲೆ ಹೋದ್ರು. ಓಕೆ, ಯಾಕೆ ಇವ್ರ ಮಗಳು ಇವರು, ನನಗೆ ಕೆಳಗೆ ಬಂದರು. ಓಕೆ, ನೆಕ್ಸ್ಟ್ ಎಲ್ಲಿಗೆ ಬರ್ತೀರಿ? ಕ್ಯೂ ಡಿವೈಡೆಡ್ ಬೈ ಆರ್. ಎಲ್ಲಿತಿ? ಡಿವೈಡೆಡ್ ಬೈ ಇಲ್ಲಿತಿ. ಇದು ಕ್ಯೂ, ಇದು ಆರ್. ಈಗ ಓಕೆ, ಕ್ಯೂ ಅವರು ಆರ್ ಅವರ ತಂದೆ. ಈ ಕ್ಯೂದಾರಲ್ಲ, ಇವ್ರು ಯಾರ ತಂದೆ? ತಂದೆ ಏನೋ ಬಾಕ್ಸ್ ಹಾಕಿದ್ವಿ. ಇವ್ರು ಯಾರ ತಂದೆ? ಆರ್ನ ತಂದೆ. ಆರ್ನ ತಂದೆ ಮಗಳು ಬಾಜುಕಣ ಬರ್ಬೇಕಲ್ಲ ತಂದೆ ಅಂತಂದ್ರೆ ಇವರು. ಓಕೆ, ಕ್ಯೂ ಅವರು ಆರ್ ಅವರ ತಂದೆ. ತಂದೆ ಇರೋದ್ರಿಂದ ಬಾಕ್ಸ್ ಒಳಗೆ ಹಾಕಿದ್ವಿ. ನೆಕ್ಸ್ಟ್ ಎಲ್ಲಿಗೆ ಬರ್ತೀರಿ? ಆರ್ ಇಂಟು ಎಸ್. ಇಂಟು ಎಲ್ಲೈತಿ? ಇಲ್ಲಿ. ಹಂಗಾರೆ ಇದು ಆರ, ಇದು ಎಸ್ ಐ. ಓಕೆ, ಆರ್ ಅವರು ಎಸ್ ಅವರ ಹೆಂಡತಿ. ಆರ್ದಾರಲ್ಲ ಇವ್ರು ಯಾರ ಹೆಂಡತಿ? ಹೆಂಡತಿ ಅಂತಂದ್ರೆ ಇದನ್ನೇನು ಮಾಡಬೇಕು? ರೌಂಡ್ ಒಳಗೆ ಬಂದ್ ಮಾಡ್ತೀವಿ, ಫಿಮೇಲ್. ಆರ್ ಅವರು ಎಸ್ ಅವರ ಹೆಂಡತಿ. ಗಂಡ ಹೆಂಡತಿ ಅಂದ್ರೆ ಏನು ಮಾಡ್ತೀವಿ? ಪ್ಲಸ್ ಮಾಡ್ತೀವಿ. ಇವ್ರ ಹೆಂಡತಿ ಅಂದ್ರೆ ಇವ್ರ ಗಂಡ ಇರ್ತಾರೆ, ಅದಕ್ಕೆ ಮೇಲನ್ನು ಹಾಕಿದ್ವಿ. ಓಕೆ, ಎಸ್ ಮೈನಸ್ ಟಿ. ಮೈನಸ್ ಎಲ್ಲಿತ್ತು ನೋಡ್ರಿ? ಇಲ್ಲೈತಿ. ಹಂಗಾರೆ ಇದು ಎಸ್, ಇದು ಟಿ. ಈಗ ಎಸ್ ಅವರು ಟಿ ಅವರ ಸಹೋದರ. ಎಸ್ ಅದಾರಲ್ಲ ಇವ್ರು ಯಾರ ಸಹೋದರ? ಟಿ ಅವರ ಸಹೋದರ. ಎಸ್ ಟಿನ ಸಹೋದರ. ಈ ಟಿ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಎಸ್ ಅವರು ಟಿಯ ಸಹೋದರ ಆದ್ರು ಮುಗಿತು. ಓಕೆ, ಸಹೋದರ ಅಂದ್ರೆ ಬಾಜು ಬರ್ಬೇಕು. ಓಕೆ, ಈಗ ಪಿ ಅವರು ಟಿ ಅವರಿಗೆ ಹೇಗೆ ಸಂಬಂಧಿ? ಪಿ ಟಿಗೆ ಹೆಂಗೆ ಸಂಬಂಧ? ಇವನ ಅಣ್ಣನ ಬ್ರದರ್. ಟಿಗೆ ಇವೇನ ಬ್ರದರ್, ಅಣ್ಣ. ಓಕೆ, ಅಥವಾ ಸಹೋದರ. ಓಕೆ, ಸಹೋದರನ ಹೆಂಡತಿ. ಸಹೋದರನ ಹೆಂಡತಿ, ಹೆಂಡತಿಯ ಸಹೋದರಿ. ಸಹೋದರನ ಹೆಂಡತಿಯ ಸಹೋದರಿ. ಸಹೋದರನ ಹೆಂಡತಿಯ ಸಹೋದರಿ. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, ಇಂಗ್ಲಿಷ್ ವರ್ಣಮಾಲೆಯ ಕ್ರಮವನ್ನು ಆಧರಿಸಿ ಒಂದು ವಿಶಿಷ್ಟ ರೀತಿಯಲ್ಲಿ DKSO ಎಂಬುದನ್ನು ಏನಂತ ಬರ್ದಾರ? CIPK ಎಂಬುದಕ್ಕೆ ಸಂಬಂಧಿಸಿದೆ. ಅದೇ ರೀತಿಯಲ್ಲಿ LAPZ ಎಂಬುದು KYMV ಎಂಬುದಕ್ಕೆ ಸಂಬಂಧಿಸಿದೆ. ಓಕೆ, ಅದೇ ತರ್ಕವನ್ನು ಅನುಸರಿಸಿದಾಗ EYGN ಎಂಬುದು ಯಾವ ಆಯ್ಕೆಗೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ. ನೋಡ್ರಿ, ಡಿ ಇದ್ದದ್ದು ಸಿ ಆಗ್ಯದ, ಅಂದ್ರೆ ಏನಾಗೈತಿ ಇಲ್ಲಿ? -1 ಆಗ್ಯದ. ಕೆ ಇದ್ದದ್ದು ಆ ಆಗಿದೆ. ಕೆ ಅಂತಂದ್ರೆ ಎಷ್ಟು? 11. 11 ಇದ್ದದ್ದು ಆ ಆಗೈತಿ, 9 ಆಗೈತಿ ಅಂದ್ರೆ ಎಷ್ಟು ಮೈನಸ್ ಆಗೈತಿ ಇಲ್ಲಿ? -2. ಓಕೆ, ಪ್ರತಿ ಸಲ ನಿಮ್ಗೆ ಇವು ನೆನಪಾದು ಅಂದ್ರೆ ಬರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಎಸ್ ಅಂದ್ರೆ 19, ಪಿ ಅಂತಂದ್ರೆ ಎಷ್ಟು? 16. ಎಷ್ಟು ಮೈನಸ್ ಆಗೈತಿ? -3 ಆಗಿದೆ. ಓಕೆ, ಓ ಅಂದ್ರೆ 15, ಕೆ ಅಂದ್ರೆ 11. ಎಷ್ಟು ಮೈನಸ್ ಆಗೈತಿ? -4. ಹೌದೋ ಇಲ್ಲ? ಓಕೆ, ನೀನು ಬರೆದು ತೋರಿಸ್ತೀನಿ ನೋಡ್ರಿ. 4, 11, 19, 15 ಇದ್ರ ಸಂಖ್ಯೆ ಬರೆದ್ನ. ಸಿ ಬೆಲೆ ಎಷ್ಟು? 3, ಐ ಬೆಲೆ 9, ಪಿ ಬೆಲೆ 16, ಕೆ ಬೆಲೆ 11. ನೋಡ್ರಿ, -1, -2, -3, -4. ಇಲ್ಲೂ ಕೂಡ ಅದಾಗಿರ್ತದ, ಹೌದಾ ಇಲ್ಲ? ಎಲ್ ಅಂದ್ರೆ 12, 12ರಿಂದ 11 ಆಗೈತಿ ಅಂದ್ರೆ -1. ಓಕೆ, ಎದಿಂದ ವಾಯ್ ಆಗೈತಿ ಹಂಗಾರೆ ಎಷ್ಟು ಆಗೈತಿ? -2. ಪಿ ಇಂದ ಎಮ್ ಆಗೈತಿ. ಪಿ ಅಂತಂದ್ರೆ ಎಷ್ಟು? 16, 16ರಿಂದ ಎಮ್ ಆಗೈತೆ ಅಂದ್ರೆ -3 ಆಗೈತಿ. 13 ಆಗೈತೆ ಅಂದ್ರೆ -3. ಜಡ್ ಇಂದ ವಿ ಆಗೈತೆ ಅಂದ್ರೆ -4. ಇದೇ ರೀತಿ ನಾವೇನು ಮಾಡಬೇಕು? ಇದಕ್ಕೂ ಮಾಡೋಣ. ಈಗ ಇ ಅಂದ್ರೆ 5, 5ರಾಗ 1 ಕಳೆದ್ರೆ 4, 4 ಅಂದ್ರೆ ಡಿ. ಡಿ ಇಂದ ಯಾವ ಆಪ್ಷನ್ ಐತಿ? ಇದು ಆಪ್ಷನ್ ಐತಿ. ಮುಂದಿನ ಚೆಕ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಓಕೆ, ವಾಯ್ ಅಂದ್ರೆ 25, 25ರಾಗ 2 ಕಳೆದ್ರೆ 23, 23 ಅಂದ್ರೆ ಡಬ್ಲ್ಯೂ. ಜಿ ಅಂದ್ರೆ 7, 7ರಾಗ 3 ಕಳೆದ್ರೆ 4, 4 ಅಂದ್ರೆ ಡಿ. ಎನ್ ಅಂತಂದ್ರೆ 14, 14ರಾಗ 4 ಕಳೆದ್ರೆ 10, 10 ಅಂದ್ರೆ ಜೆ. ಆಪ್ಷನ್ 3 ಸರಿಯಾಗಿತ್ತು. ನೆಕ್ಸ್ಟ್, ಒಂದು ದಾಳದ ಮುಖಗಳ ಮೇಲೆ CLAUT ಮತ್ತು ಇ ಅಕ್ಷರಗಳನ್ನು ಗುರುತು ಮಾಡಲಾಗಿದೆ. ಈ ದಾಳದ ಎದ ಎದುರು ಏನು ಬರ್ತದೆ ಅಂತ ಕೇಳಿದಾರೆ. ನೋಡ್ರಿ, ಎರಡೂದ್ರಾಗ ಸಾಮಾನ್ಯ ಯಾವ್ದೈತಿ ನೋಡ್ರಿ? ಇ ಅದ. ಓಕೆ, ಈ ಬಿಟ್ಟು ಯಾವುದೇ ಸಾಮಾನ್ಯ ಐತಿ? ಯಾವುದೂ ಇಲ್ಲ. ಹಂಗಾರೆ ಈದಿಂದ ನೀವು ಈ ಕಡೆ ಹಾಶಿ ಬಂದ್ರೆ ನೀವು ಇದ್ರಾಗೂ ಕೂಡ ಈ ಕಡೆ ಡೈರೆಕ್ಷನ್ದಾನೆ ಬರ್ಬೇಕು. ಈ ಕಡೆ ಡೈರೆಕ್ಷನ್ನಿಂದಾನೆ ಬರ್ಬೇಕು. EIT, EIT. ನೆಕ್ಸ್ಟ್ ECU, ECU. ಇದ್ರೊಳಗೆ ಏನು ಮಿಸ್ ಆಗೈತಿ? ಎ ಒಂದ ಮಿಸ್ ಆಗಿತ್ತಲ್ಲ. ಒಂದು ಎ ಇಲ್ಲಿ ಬರ್ಬೋದಿತ್ತು, ಇಲ್ಲ ಮ್ಯಾಲೆ ಬರ್ಬೋದಿತ್ತು. ಬಿಟ್ರೆ ಬೇರೆ ಎಲ್ಲೂ ಬರಕ್ಕೆ ಸಾಧ್ಯ ಇಲ್ಲ. ಎರಡು ಕಡೆ ಇ ಇತ್ತಲ್ಲ, ಅದಕ್ಕೆ ಒಂದು ಎ ಇಲ್ಲಿ ಬರ್ಬೋದಿಲ್ಲ, ಇಲ್ಲಿ ಬರ್ಬೋದು. ನಮಗೆ ಬೇಕಾಗಿದ್ದೇನು?
ಏನ ಎದುರು ಮುಖ. ಏನ ಎದುರು ಏನದ ಇಲ್ಲಿ? ಈ ಅದ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನೆಕ್ಸ್ಟ್ ಏನಾಗುತ್ತದೆ ಇಲ್ಲಿ ನೋಡ್ರಿ. ನಿಮಗೆ ನೋಡ್ರೆ ಗೊತ್ತಾಯ್ತು ನೋಡ್ರಿ. ಇಲ್ಲಿ +2 78 ಇದ್ದದ್ದು 80 ಆಗಿದೆ. ಇಲ್ಲಿ +4 ಇಲ್ಲಿ +6 ಇಲ್ಲಿ +8 ಹಂಗಾರೆ ಇಲ್ಲಿ ಏನಾಗಬೇಕು? +10 +10 ಅಂತಂದ್ರೆ ಎಷ್ಟಾಯ್ತು? 908 ಆಯಿತು. ಮುಗದೆ ಹೋಯ್ತು ಪ್ರಶ್ನೆ. ಓಕೆ. ಇಂಗ್ಲೀಷ್ ವರ್ಣಮಾಲೆಯ ಕ್ರಮದಲ್ಲಿ ಆಧಾರದ ಮೇಲಿನ ಈ ಕೆಳಗಿನ ಸರಣಿ ಏನು ಬರ್ತದ ಅಂತ ಕೇಳ್ಯಾರ. ಓಕೆ, ಇಲ್ಲಿ ಏನಾಗಿತ್ತು ನೋಡ್ರಿ. ಜಿ ಅಂತಂದ್ರೆ 7, ಐ ಅಂದ್ರೆ 9, ಡಿ ಅಂದ್ರೆ 4, ಕೆ ಅಂದ್ರೆ 11, ಎಮ್ ಅಂದ್ರೆ 13, ಎಚ್ ಅಂದ್ರೆ 8. ಇಲ್ಲಿ +4 ಇಲ್ಲೂ +4 ಇಲ್ಲೂ +4 ಇಲ್ಲೂ ಅದಾಗಿರ್ಬೋದಲ್ಲ. ಕೆ ಅಂದ್ರೆ 11, 11ರಿಂದ 15 ಆಗೈತಂದ್ರೆ +4, ಎಮ್ ಅಂದ್ರೆ 13, 13ರಿಂದ 17 ಆಗೈತಂದ್ರೆ +4, ಎಚ್ ಅಂದ್ರೆ 8, ಎಲ್ ಅಂದ್ರೆ 12 ಇಲ್ಲೂ ಕೂಡ +4 ಆಗೈತಿ. ಎಲ್ಲ ಕಡೆ +4 ಆಗೈತೆ. ಹಂಗಾರೆ ಲಾಸ್ಟ್ನೇಕು ಏನು ಮಾಡಿಬಿಡೋಣ ನಾವು? +4 ಮಾಡಿಬಿಡೋಣ. ಓಕೆ. ಎಸ್ ಅಂತಂದ್ರೆ 19, 19 +4 ಎಷ್ಟು? 23, 23 ಅಂದ್ರೆ ಡಬ್ಲ್ಯೂ. ಓಕೆ. ಯು ಅಂದ್ರೆ 21, 21 +4 ಅಂದ್ರೆ ವೈ. ಓಕೆ. ನೆಕ್ಸ್ಟ್ ಪಿ ಅಂತಂದ್ರೆ 16, 16 +4 ಅಂದ್ರೆ 20, 20 ಅಂದ್ರೆ ಏನು? ಟಿ. WYT. ಓಕೆ. ನೆಕ್ಸ್ಟ್ ಈ ಕೆಳಗಿನ ವೆನ್ ಡೈಗ್ರಾಮನ್ನು ತೆಗಿಬೇಕು. ಇದರೊಳಗೆ ನೀವು ಆಪ್ಷನ್ ಮುಖಾಂತರ ಹೋಗ್ರಿ. ಆಪ್ಷನ್ ಮುಖಾಂತರ ಹೋದ್ರೆ ನಿಮಗೆ ಬೆಸ್ಟ್ ಆಗ್ತದೆ. ವಿವಾಹಿತರು, ಮಹಿಳೆಯರು, ವೈದ್ಯರು. ನೋಡ್ರಿ, ಇಲ್ಲಿ ಎಲ್ಲರೂ ಒಳಗೆ ಬಂದಾರ. ಮಹಿಳೆಯರು ಒಳಗೆ ಬಂದಾರ. ಇಲ್ಲ, ಇದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಯಾಕೆ? ಇವರಿಬ್ಬರು ಎಲ್ಲದ್ರೊಳಗೆ ಬರೋಕ್ಕೆ ಸಾಧ್ಯ ಇಲ್ಲ. ಇವರೇ ಬೇರೆ, ಇವರೇ ಬೇರೆ, ಇವರೇ ಬೇರೆ. ಕೆಲವೊಂದಿಷ್ಟು ಮಿಕ್ಸ್ ಆಗ್ತಿರ್ತಾರೆ. ಸೊ ಇದು ಕ್ಯಾನ್ಸಲ್. ಇದು ಒಂದು ಸಪ್ರೇಟನ್ನು ಕ್ರಿಯೇಟ್ ಆಗೈತಿ. ಇದು ಕ್ಯಾನ್ಸಲ್. ಎಲ್ಲ ಮಹಿಳೆಯರು ವಿವಾಹಿತರಾಗಿರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ವೈದ್ಯರು ವಿವಾಹಿತರಾಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ಇದು ಕ್ಯಾನ್ಸಲ್. ಉಳಿದಿದ್ದು ಒಂದು ಆಪ್ಷನ್ ಇದು. ಎಲ್ಲದರೊಳಗೂ ಸ್ವಲ್ಪ ಸ್ವಲ್ಪ ಜನ ಇರ್ತಾರೆ. ಅದಕ್ಕೋಸ್ಕರ ಇದೇನಾಯಿತು? ಸರಿಯಾದ ಉತ್ತರ ಆಗಿತ್ತು. ಓಕೆ. ನೆಕ್ಸ್ಟ್ ಮೊದಲಿಗೆ ಈ ರೀತಿ ಪ್ರಶ್ನೆಯನ್ನು ಎಷ್ಟು ಅಲ್ಫಾಬೆಟ್ಸ್ದವ ಎನಿಸ್ಬೇಕು. ಆಮೇಲೆ ಅದನ್ನು ಡಿವೈಡ್ ಮಾಡ್ಕೋಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. 20 ಇದ್ರೆ 5 5 4 ಗ್ರೂಪ್ ಮಾಡ್ಕೊರಿ. ಇಲ್ಲ 4 4 5 ಗ್ರೂಪ್ ಮಾಡ್ಕೊರಿ. ಮೊದಲಿಗೆ 5 5 ಮಾಡಿ ನೋಡೋಣ. 3 4 5 3 4 5 3 4 5 5 ಅದು. ಓಕೆ. ನೋಡ್ರಿ, ಎಲ್ಲದ್ರಾಗೂ ಸಾಮಾನ್ಯ ನಮಗೆ ಕಾಣಿಸುತ್ತೆ ನೋಡ್ರಿ. ಇಲ್ಲಿ ಲಾಸ್ಟ್ ಎಫ್ ಡಿ ಐತಿ. ಇಲ್ಲೂ ಎಫ್ ಐತಿ. ಇಲ್ಲಿ ಡಿ ಮಿಸ್ ಆಗೈತಿ. ಇಲ್ಲಿ ಎಫ್ ಡಿ ಐತಿ. ಹಂಗಾರೆ ಇಲ್ಲಿ ಎಫ್ ಡಿ ಆಯ್ತು. ಓಕೆ. ನೆಕ್ಸ್ಟ್ ಇಲ್ಲಿ ಏನಿರಬೇಕು? ಎಸ್ ಜಿ ಎಫ್ ಇರಬೇಕು. ಎಸ್ ಜಿ ಎಫ್ ಆಯ್ತು. ಇಲ್ಲೂ ಎಸ್ ಜಿ ಎಫ್ ಆಯ್ತು. ಇಲ್ಲೂ ಎಸ್ ಜಿ ಎಫ್ ಆಯ್ತು. ಮೊದಲೇಕೆ ಏನಿರಬೇಕು? ಎ ಇರಬೇಕು. ಇಲ್ಲಿ ಎ ಮಿಸ್ ಆಗೈತಿ. ಹಂಗಾರೆ ಎಸ್ ಜಿ ಎ ಡಿ, ಎಸ್ ಜಿ ಎ ಡಿ, ಎಸ್ ಜಿ ಎ ಡಿ, ಎಸ್ ಜಿ ಎ ಡಿ, ಎಸ್ ಜಿ ಎ ಡಿ. ಓಕೆ, ಎಲ್ಲದ್ರಾಗೂ ಅದ. ಆಮ್ಯಾಗ ಎಸ್ ಜಿ ಜಿ ಎಫ್ ಇರಬೇಕು. ಎಸ್ ಜಿ ಜಿ ಎಫ್ ಇಲ್ಲಿ ಎಸ್ ಜಿ ಜಿ ಎಫ್ ಇಲ್ಲೈತಿ. ಉಳಿದದ್ದು ಎಲ್ಲ ಕ್ಯಾನ್ಸಲ್ ಆಯ್ತು. ಓಕೆ, ರೈಟ್. ಇಷ್ಟೇ ಈ ಒಂದು ಪ್ರಶ್ನೆ. ನೆಕ್ಸ್ಟ್ ಎಮ್ ಆರ್ ಜಿ ಎಫ್ ಅನ್ನು 15 20 9 8 ಎಂದು ಸಂಕೇತಿಸಲಾಗಿದೆ. ವೈ ಡಿ ಎಕ್ಸ್ ಬಿ ಅನ್ನು 40 27 6 26 4 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ಏನದ? ನೀಡಲಾದ ಸಂಕೇತ ಭಾಷೆಯಲ್ಲಿ JWAS ಅನ್ನು ಯಾವ ರೀತಿ ಸಂಕೇತಿಸಲಾಗ್ತಾರ ಅಂತ ಕೇಳಿದಾರೆ. ನೋಡ್ರಿ, ಎಮ್ ಅಂದ್ರೆ 13, ಆರ್ ಅಂದ್ರೆ 18, ಜಿ ಅಂದ್ರೆ 7, ಎಫ್ ಅಂತಂದ್ರೆ ಎಷ್ಟು? 6. ಇಲ್ಲಿ 13 ಇದ್ದಿದ್ದು 15 ಆಗೈತಿ. ಅಂದ್ರೆ ಏನಾಗೈತಿ ಇಲ್ಲಿ? +2. 18 ಇದ್ದಿದ್ದು 20 ಆಗೈತಿ. ಅಂದ್ರೆ ಏನಿಲ್ಲ? +2. 7 ಇದ್ದಿದ್ದು 9 ಆಗೈತಿ. ಅಂದ್ರೆ ಏನಾಗೈತಿ ಇಲ್ಲಿ? +2. 6 ಇದ್ದಿದ್ದು 8 ಆಗೈತಿ. ಅಂದ್ರೆ ಇಲ್ಲೂ ಏನಾಗೈತಿ? +2. ಇಲ್ಲಿ ಕೂಡ ಅದಾಗಿರ್ತೈತೆ, ಹೌದಲ್ಲ? ವಾಯ್ ಅಂದ್ರೆ 25, 25 +2 ಅಂದ್ರೆ 27. ಡಿ ಅಂದ್ರೆ 4, 4 + 2 ಅಂತಂದ್ರೆ 6. ಎಕ್ಸ್ ಅಂದ್ರೆ 24, 24 + 2 ಅಂದ್ರೆ 26. ಬಿ ಅಂದ್ರೆ 2, 2 + 2 ಅಂದ್ರೆ 4. ಇಲ್ಲೂ ಕೂಡ +2 ಆಗಿದೆ. ಹಂಗಾರೆ ಇದಕ್ಕೂ ನಾವೇನು ಮಾಡೋಣ? +2 ಮಾಡಿಬಿಡೋಣ. ಜೆ ಅಂದ್ರೆ ಎಷ್ಟು? 10, 10 + 2 ಅಂದ್ರೆ 12. ಡಬ್ಲ್ಯೂ ಅಂದ್ರೆ 23, 23 + 2 ಅಂದ್ರೆ 25. ನಾ ಪ್ರತಿಯೊಂದನ್ನು ಎದಕ್ಕೆ ನಿಮಗೆ ಬರೀತೀನಿ ಅಂತಂದ್ರೆ ನಿಮಗೂ ನನ್ನ ಜೊತೆಗೇನೆ ಇವು ಸಂಖ್ಯೆಗಳ ಸ್ಥಾನ ಬೆಲೆಗಳು ಭಯಪಟ್ಟಾಗಲಿ ಅಂತ. ಓಕೆ. ಎ ಅಂದ್ರೆ 1, 1 + 2 ಅಂದ್ರೆ 3.
ಎಸ್ ಅಂತಂದ್ರೆ 19, 19 ಪ್ಲಸ್ 2 ಅಂತಂದ್ರೆ 21. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಓಕೆ, ಈಸಿ ಆಗಿದೆಯಲ್ಲ. ಓಕೆ, ಮತ್ತು ನೀವು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ. ಓಕೆ, ನೆಕ್ಸ್ಟ್, ABCDE ಮತ್ತು EFG ಎಂಬ 7 ಜನರು ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಯಾವ ಕಡೆ? ಉತ್ತರಕ್ಕೆ. ಓಕೆ, ನೇರ ಸಾಲಿನ ಕೂತಿದ್ದಾರೆ, ಆದರೆ ಅವರು ಅದೇ ಅನುಕ್ರಮದಲ್ಲಿ ಕುಂಡಿರ್ಬೇಕಂತೇನಿಲ್ಲ. ಓಕೆ, G ಮತ್ತು C ಅವರ ಸಾಲಿನ ತುದಿಗಳಲ್ಲಿ ಕುಳಿತಿದ್ದಾರೆ. G ಮತ್ತು C ಲಾಸ್ಟ್ ಕುಂತಾರಂತ ಹೇಳ್ತಾರೆ. 2, 4, 6, 7 ಮಂದಿ ಇದ್ದಾರೆ. 7 ಮಂದಿ ಒಳಗೆ ಇವ್ರು ಏನು ಮಾಡ್ಯಾರು? ಲಾಸ್ಟ್ ಕುಂತಾರೆ. 7 ಮಂದಿನ ಕುಂಡ್ರಿಸಿದೀವಿ ನಾವೀಗ. ಓಕೆ, G ಇಲ್ಲಿ ಕೊಡ್ಬೋದು, ಇಲ್ಲಿ ಕೊಡ್ಬೋದು, C ಇಲ್ಲಿ ಕೊಡ್ಬೋದು, ಇಲ್ಲಿ ಕೊಡ್ಬೋದು. ಈಗ ನೋಡೋಣ ಮುಂದೆ ಏನೈತೆ. ಓಕೆ, F ಅವರು Gಯ ತಕ್ಷಣದ ಬಲಕ್ಕೆ ಕುಂತಾರ. F G ಬಲಕ್ಕೆ ಕುಂಡಿರ್ಬೇಕು. ಹಂಗಾರೆ G ಬಲಕ್ಕೆ ಕುಂಡಿರ್ಬೇಕಂದ್ರೆ ಒಂದು ವೇಳೆ ಏನಾರೇ G ಇಲ್ಲಿ ಕುಂತಿದ್ದಂದ್ರೆ G ಬಲಕ್ಕೆ ಕುಂಡ್ರಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ G ಇಲ್ಲಿ ಕುಂತ C ಇಲ್ಲಿ ಕೂತಿದ್ರೆ F ಇವನು ಬಲಕ್ಕೆ ಕುಂಡ್ರಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ರಿ? ಇವರಿಬ್ಬರು ಏನು ಮಾಡಬೇಕು? ದಂಡಿಗೆ ಕುಂಡಿರ್ಬೇಕು. ಸೊ ನಾವು ಮೊದಲು ಬರ್ಕೊಂಡಿದ್ದ ಏನಾಯಿತು? ಕರೆಕ್ಟ್ ಆಯಿತು. ಓಕೆ, ನೆಕ್ಸ್ಟ್, ಡಿಯ ತಕ್ಷಣದ ಎಡಕ್ಕೆ ಕುಳಿತಿದ್ದಾರೆ. ಎಫ್ ನಲ್ಲೇ G ತಕ್ಷಣದ ಬಲಕ್ಕೆ, ಡಿ ತಕ್ಷಣದ ಎಡಕ್ಕೆ, ಡಿಯ ತಕ್ಷಣದ ಎಡಕ್ಕೆ ಕುಳಿತುಕೊಂಡ. ಓಕೆ, ಇ ಅವರು ಡಿ ಅವರ ತಕ್ಷಣದ ಬಲಕ್ಕೆ ಕುಳಿತಿದ್ದಾರೆ. ಇದಲ್ಲ, ಇವು ಯಾರ ಬಲಕ್ಕೆ? ಡಿಯ ಬಲಕ್ಕೆ ಕುಂತ. ಓಕೆ, ಎ ಅವರು ಇಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಓಕೆ, ಎ ಅವರು ಇಯ ಬಲಕ್ಕೆ ಕುಂಡಿರ್ಬೇಕು. ಎ ಅವರು ಇಯ ಬಲಕ್ಕೆ ಕುಂಡ್ರು. ಓಕೆ, ಬಿ ಅವರು ಸಿಯ ಎಡಕ್ಕೆ 2ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಓಕೆ, ಏನಂತ ಹೇಳಿದ್ರು? ಬಿ ಅವರು ಸಿಯ ಎಡಕ್ಕೆ 2ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಓಕೆ, ಏನಂತಿದ್ರ ಅರ್ಥ? ಎ ಅವರು ಇಯ ಬಲಕ್ಕೆ 2ನೇ ಸ್ಥಾನದಲ್ಲಿ, ಇಯ ಬಲಕ್ಕೆ ಅಲ್ಲ, ಬಲಕ್ಕೆ 2ನೇ ಸ್ಥಾನದಲ್ಲಿ ಕುಳಿತುಕೋಬೇಕು. ಓಕೆ, ನೆಕ್ಸ್ಟ್, ಬಿ ಅವರು ಸಿಯ ಎಡಕ್ಕೆ 2ನೇ ಸ್ಥಾನದಲ್ಲಿ, ಸಿಯ ಎಡಕ್ಕೆ 2ನೇ ಸ್ಥಾನದಲ್ಲಿ ಯಾರು ಕೂಡಿರ್ಬೇಕು? ಬಿ ಕೂಡಬೇಕು. ಓಕೆ, ಮುಗಿತು ಲೆಕ್ಕ. ಬಿ ಮತ್ತು ಸಿಯ ನಡುವೆ ಯಾರು ಕುಳಿತಿದ್ದಾರೆ? ಬಿ ಮತ್ತು ಸಿಯ ನಡುವೆ ಯಾರು ಕುಳಿತಿದ್ದಾರೆ? ಇಲ್ಲಿ ಎ ಕುಳಿತಿದ್ದಾರೆ. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಓಕೆ, ನೀಡಲಾದ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಯಾವುದು ಸರಿ ಹೊಂತದ? ಅಂದರೆ ಇಲ್ಲಿ ಏನಾಗತ್ತೈತೆ ಅನ್ನೋದನ್ನ ಚೆಕ್ ಮಾಡ್ಬೇಕು ನಾವು. 83 ಇದ್ದದ್ದು 95 ಆಗತ್ತೈತೆ. ಹಂಗಾರೆ ಎಷ್ಟು ಹೆಚ್ಚಿಗೆ ಆಗೈತೆ? ಇಲ್ಲಿ 12 ಹೆಚ್ಚಿಗೆ ಆಗಿದೆ. 95 ಇದ್ದದ್ದು 108. 8ರಾಗ 5 ಹೋದ್ರೆ 3, 10ರಾಗ 9 ಹೋದ್ರೆ 1. ಇಲ್ಲಿ ಎಷ್ಟು ಹೆಚ್ಚಾಗೈತಿ? 13 ಹೆಚ್ಚಾಗೈತಿ. ಹಂಗಾರೆ ಇಲ್ಲಿ 12, ಇಲ್ಲಿ 13. ಇಲ್ಲಿ ಎಷ್ಟು ಹೆಚ್ಚಾಗಿರ್ತದೆ? ಹಂಗಾರೆ ನೋಡ್ರಿ, 14 ಹೆಚ್ಚಾಗಿದೆ. ಇಲ್ಲಿ 15 ಹೆಚ್ಚಾಗಿರ್ತದೆ. ನೋಡ್ರಿ, 15 ಹೆಚ್ಚಾಗೈತೆ, ಹೌದಿಲ್ಲ? ಇಲ್ಲಿ ಎಷ್ಟು ಹೆಚ್ಚಾಗಬೇಕು? ಹಂಗಾರೆ 16 ಹೆಚ್ಚಾಗಬೇಕು. ಪೂರ್ತಿ ಚೆಕ್ ಮಾಡಿಬೇಡ್ರಿ. 7ಕ್ಕೆ ಲಾಸ್ಟ್ 6 ಕೂಡಿಸಿದ್ರೆ ಎಷ್ಟು ಬರಬೇಕು? 13 ಬರಬೇಕು. ಲಾಸ್ಟ್ 3 ಬರಬೇಕು. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಇಲ್ಲ 137ಕ್ಕೆ 16 ಕೂಡಿಸಿದ್ರೆ ಎಷ್ಟು ಬರ್ತದೆ? 153 ಬರ್ತದೆ. ಓಕೆ, ಅಷ್ಟೆಲ್ಲ ಎದಕ್ಕೆ ನೋಡ್ತೀರಿ? ಲಾಸ್ಟ್ನೇ ಕೊನೆಗೆ 7 + 6 ಎಷ್ಟು ಬರಬೇಕು? 13. ಲಾಸ್ಟ್ 3 ಬರಬೇಕು. 3 ಒಂದೇ ಆಪ್ಷನ್ ಇದೆ. ಓಕೆ, ಕೆಳಗೆ ತೋರಿಸಿರುವಂತೆ ಒಂದು ಕಾಗದವನ್ನು ಮಡಚಲಾಗಿದೆ, ರಂಧ್ರ ಮಾಡಲಾಗಿದೆ. ಮಡಚಿದ ಕಾಗದವನ್ನು ಬಿಚ್ಚಿದಾಗ ಅದು ಹೇಗೆ ಕಾಣುತ್ತದೆ? ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ, ಇಲ್ಲಿಂದ ಈ ಕಡೆ ಉಲ್ಟಾ ಹೋಗ್ಬೇಕು. ನಾವು ಈ ಕಡೆಯಿಂದ ಹೋಗ್ಬೇಕು. ಈ ಕಡೆಯಿಂದ ಬಂದಿತ್ತು ಅಂದ್ರೆ ನಾವು ಏನು ಮಾಡಬೇಕು? ಈ ಕಡೆ ಮಿರರ್ ಇಮೇಜ್ ಕ್ರಿಯೇಟ್ ಮಾಡ್ಬೇಕು. ಇದರ ಪ್ರಕಾರನೇ ಮಾಡಬೇಕು. ಓಕೆ, ಈಗ ಮ್ಯಾಗ ಈ ರೀತಿ ಬಂತು, ಆಮೇಲೆ ಈ ರೀತಿ ಬಂತು, ಆಮೇಲೆ ಈ ರೀತಿ ಬಂತು, ಆಮೇಲೆ ಈ ರೀತಿ ಬಂತು. ಇದರದ ಮಿರರ್ ಇಮೇಜ್ ಅಂದ್ರೆ ಇದ್ರದ್ದು ಹಿಂಗೆ ಈ ರೀತಿ ಉಲ್ಟಾ ಹೊಳಿಸಿದಾಗ ಯಾವ ರೀತಿ ಕಾಣ್ತದೆ ಅದನ್ನು ಬರ್ಕೊಂಡ್ವಿ. ಓಕೆ, ಈ ರೀತಿ ಯಾವ ಆಪ್ಷನ್ ಅದಾವು? ಇದು ಕೂಡ ಸೇಮ್ ಅದ. ಆಮೇಲೆ ಇದು ಎರಡು ಒಂದೇ ಕಡೆ ದಿಕ್ಕು ಮುಖ ಮಾಡಿದ, ಇದು ಕ್ಯಾನ್ಸಲ್ ಆಯಿತು. ಇದು ಕೂಡ ಸೇಮ್ ಅದ, ಇದು ಒಂದೇ ದಿಕ್ಕೊಳಗೆ ಮುಖ ಮಾಡಿದೆ, ಇದು ಕೂಡ ಕ್ಯಾನ್ಸಲ್ ಆಯಿತು. ಹಂಗಾರೆ ಈಗ 2 ಆಪ್ಷನ್ ಉಳಿದು. ಓಕೆ, ಈಗ ಇದನ್ನ ಏನು ಮಾಡಬೇಕು? ಈ ಕಡೆ ಬಂದೈತೆ ಅಂದ್ರೆ ನಾವೇನು ಮಾಡ್ಬೇಕು? ಇದನ್ನು ಈ ಕಡೆ ಸೈಡ ಮಿರರ್ ಇಮೇಜನ್ನು ಕ್ರಿಯೇಟ್ ಮಾಡಬೇಕು. ಇದ್ರ ಪ್ರಕಾರ ಕೆಳಗಡೆ ಏನಿರಬೇಕು? ಈ ರೀತಿ, ಈ ರೀತಿ, ಆಮೇಲೆ ಈ ರೀತಿ, ಆಮೇಲೆ ಇದು ಕೆಳಗಡೆ ಗ್ಯಾಪ್ ಇರಬೇಕು. ಈ ಕಡೆ ಸೈಡ್ ಗ್ಯಾಪ್ ಐತೆ ಅಂದ್ರೆ ಇದು ಈ ಕಡೆ ಸೈಡ್ ಗ್ಯಾಪ್ ಇರಬೇಕು. ಆಮೇಲೆ ಈ ಥರದ್ದು ಮಿರರ್ ಇಮೇಜನ್ನ, ಓಕೆ, ಇದ್ರ ಮಿರರ್ ಇಮೇಜ್ ಹೆಂಗೆ ಮಾಡ್ತೀರಿ? ಈ ರೀತಿ ಬರುತ್ತಾ, ಈ ರೀತಿ ಬರುತ್ತಾ, ಈ ರೀತಿ ಬರುತ್ತಾ, ಈ ರೀತಿ ಬರುತ್ತಾ. ಇಲ್ಲಿ ಯಾವುದಿದೆ ಆಪ್ಷನ್? ಈ ರೀತಿ ನೋಡ್ರಿ, ಇದ್ರೊಳಗೆ
ಇದ್ರೊಳಗೆ ಮೇಲ್ಗಡೆ ಸೈಡ್ ಇದಾವೆ ಇವು ಏನದವು ಮೇಲ್ಗಡೆ ಸೈಡ್ ಗ್ಯಾಪ್ ಅದಾವ. ಸೊ ಇದು ಕ್ಯಾನ್ಸಲ್ ಆಯಿತು. ನಮಗೆ ಕೆಳಗಡೆ ಗ್ಯಾಪ್ ಇರಬೇಕು, ಯಾಕಂದರೆ ಇದ್ರ ನಿಯರ್ ಇದಿರಬೇಕು. ಸೊ ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ನಾವು ಏನು ಮಾಡಬೇಕು, ಈ ಪೇಜನ್ನು ಏನು ಮಾಡಬೇಕು, ಹಿಂಗೆ ಉಲ್ಟಾ ಹೊಳಿಸ್ಬಿಡ್ಬೇಕು. ಉಲ್ಟಾ ಪೂರ್ತಿ ಈ ರೀತಿ ಪೂರ್ತಿನ ಹೊಳಿಸ್ಬೇಕು. ಅಂದಾಗ ಯಾವ ಇಮೇಜ್ ರೆಡಿ ಆಗಿರ್ತೈತಲ್ಲ ಅದೇ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದೆ. ಓಕೆ ರೈಟ್. ಇಲ್ಲಿ ಏನಾಗೈತಿ ಚೆಕ್ ಮಾಡ್ರಿ. ಫಸ್ಟ್ ಇದು 0 ಇಲ್ಲಿತ್ತಾ, 0 ಇಲ್ಲಿ ಹೋಗೈತಿ, 0 ಇಲ್ಲಿ ಹೋಗೈತಿ, 0 ಇಲ್ಲಿ ಹೋಗೈತಿ. ಈಗ ನೆಕ್ಸ್ಟ್ 0 ಇಲ್ಲಿ ಬರಬೇಕು, 0 ಇಲ್ಲಿ ಬರಬೇಕು. ಓಕೆ 0 ಇದು ಕೂಡ ಕ್ಯಾನ್ಸಲ್ ಆಯಿತು, ಇದು ಕೂಡ ಕ್ಯಾನ್ಸಲ್ ಆಯಿತು. ಓಕೆ ಈಗ 0 ಹಿಂದಿಂದ ಇದು ಬರತೈತಿ. ಇದು ಒಂದೇ ದಿಕ್ಕೊಳಗೈತಿ, ಡೈರೆಕ್ಷನನ್ನು ಚೇಂಜ್ ಮಾಡತ್ತಿಲ್ಲ. 0 ಹಿಂದಿರಬೇಕು. 0 ಹಿಂದೆ ಯಾವುದೇ ರೀತಿ ಇರಬೇಕು, ಈ ರೀತಿ ಇರಬೇಕು. ಇದು ಅದ, ಇದು ಅದ. ಈಗ ಬಾಣವನ್ನು ನೋಡೋಣ. ಇದು ಇಲ್ಲಿತ್ತು, ಇದು ನೆಕ್ಸ್ಟ್ ಒಂದು. ಇದು 2 ಸ್ಥಾನ ಆದ್ಮ್ಯಾಗ ಬರೀ ಹಾಫ್ ಅಷ್ಟ ಶಿಫ್ಟ್ ಆಗತ್ತೈತಿ. 2 ಸ್ಥಾನ ಆದ್ಮ್ಯಾಗ ಹಾಫ್ ಶಿಫ್ಟ್ ಆಗತ್ತೈತಿ. ಇಲ್ಲಿಂದ ಎಲ್ಲಿಗೆ ಬಂತು, ಇಲ್ಲಿಗೆ ಬಂತು. ಹಂಗಾರೆ ಈಗ 2 ಸ್ಥಾನ ಆಯ್ತಲ್ಲ. 2 ಸ್ಥಾನ ಆದ್ಮ್ಯಾಗ ಈಗ ಎಲ್ಲಿ ಶಿಫ್ಟ್ ಆಗ್ಬೇಕಿದು, ಹಾಫ್ ಅರ್ಧ ಅಷ್ಟ ಶಿಫ್ಟ್ ಆಗ್ಬೇಕು. ಅರ್ಧ ಅಷ್ಟ ಶಿಫ್ಟ್ ಆಗ್ಬೇಕಂದ್ರೆ ಯಾವ ಆಪ್ಷನ್ ಆಗೈತೆ ನೋಡ್ರಿ, ಇದು ಕ್ಯಾನ್ಸಲ್ ಆಯಿತು, ಇದು ಇಲ್ಲಿಗೆ ಬಂತು. ಇದು 2 ಸ್ಥಾನ ಆದ್ಮ್ಯಾಗ ಅರ್ಧ ಶಿಫ್ಟ್ ಆಗತ್ತೈತಿ. ಅರ್ಧ ಇದು ಮತ್ತು ಇಲ್ಲಿಂದ 1 ಆಯಿತು, ಇದು 2 ಆಯ್ತು. 2 ಸ್ಥಾನ ಆದ್ಮ್ಯಾಗ ಇದು ಏನು ಮಾಡಬೇಕು, ಅರ್ಧ ಶಿಫ್ಟ್ ಆಗಬೇಕು. ಯಾವ ಆಪ್ಷನ್, ಆಪ್ಷನ್ 1 ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಓಕೆ ಓಕೆ. ಎಲ್ಲ ಕಾರುಗಳು ಮೊಲಗಳಾಗಿವೆ. ಎಲ್ಲ ಕಾರುಗಳೇನು ಮೊಲಗಳು ಅಂದ್ರೆ ಎಲ್ಲ ಕಾರುಗಳು ಮೊಲಗಳ ಒಳಗೆ ಬಂದು. ಓಕೆ ಎಲ್ಲ ಮೊಲಗಳು ಬಾಳೆಹಣ್ಣು. ಎಲ್ಲ ಮೊಲಗಳು ಏನದಾವ, ಇವು ಬಾಳೆಹಣ್ಣು ಒಳಗೆ ಬಂದು. ಓಕೆ ಎಲ್ಲ ಬಾಳೆಹಣ್ಣುಗಳು ದೀಪಗಳು. ಎಲ್ಲ ಬಾಳೆಹಣ್ಣುಗಳು ಎದ್ರೊಳಗೆ ಬರ್ತಾವು, ದೀಪದೊಳಗೆ ಬರ್ತಾವ ಅಂತ ಹೇಳಿ ಮುಗೀತು. ಎಲ್ಲ ಕಾರುಗಳು ಮೊಲಗಳೊಳಗೆ ಬಂದು, ಎಲ್ಲ ಮೊಲಗಳು ಬಾಳೆಹಣ್ಣುಗಳೊಳಗೆ ಬಂದು, ಎಲ್ಲ ಬಾಳೆಹಣ್ಣುಗಳು ದೀಪದ ಒಳಗೆ ಬಂದು. ಏನೈತಿ ತೀರ್ಮಾನ, ಎಲ್ಲ ಕಾರುಗಳು ದೀಪಗಳು. ನೋಡ್ರಿ ಈ ಕಾರುಗಳು ಮೊಲಗಳು ದೀಪದ ಒಳಗೆ ಅದಾವ ಹೋದಲು ಎಲ್ಲ. ಹಂಗಾರೆ ಎಲ್ಲ ಕಾರುಗಳು ದೀಪಗಳ ಆಗಿದಾವೆ. ಕೆಲವು ದೀಪಗಳು ಮೊಲಗಳು, ಕೆಲವು ದೀಪಗಳು ಮೊಲಗಳು. ಇದು ಈ ದೀಪ ಇಲ್ಲೈತಿ, ಇದ್ರೊಳಗೆ ಮೊಲ ಇಲ್ಲೈತಿ. ಹಂಗಾರೆ ಕೆಲವೊಂದಿಷ್ಟು ದೀಪಗಳು ಏನದವು, ಮೊಲಗಳೊಳಗೆ ಅದಾವು. ಹೌದಾ, ದೀಪದೊಳಗೆ ಮೊಲ ಅಂದ್ರೆ ಕೆಲವೊಂದಿಷ್ಟು ದೀಪಗಳು ಮೊಲ ಇರ್ತಾವೆ. ಸೊ ಇದು ಕೂಡ ಕರೆಕ್ಟ್ ಆಗಿರ್ತದೆ. ತೀರ್ಮಾನಗಳಾದ 2, 1 ಮತ್ತು 2 ಎರಡೂ ಏನಾಗ್ತವೆ, ಅನುಸರಿಸುತ್ತವೆ ಅಂತ ಹೇಳಿದ್ದಾರೆ. ಓಕೆ ಓಕೆ ನೆಕ್ಸ್ಟ್. ಓಕೆ ಎಲ್ಲ ಈ ಒಂದು ಶಿಫ್ಟ್ನ 20 ಪ್ರಶ್ನೆಗಳು ಕಂಪ್ಲೀಟ್ ಆಗಿದ್ದಾವೆ. ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಪ್ರಶ್ನೆಗಳಲ್ಲಿ ನಿಮಗೆ ಯಾವಾಗ ಡೆಫಿನೆಟ್ ಆಗಿ ಆನ್ಸರ್ಸ್ ಗೊತ್ತಾಗುತ್ತೋ ಅಲ್ಲಿಂದನೇ ಸ್ಟಾರ್ಟ್ ಮಾಡಿರಿ, ಇಲ್ಲ ಅದಕ್ಕಿಂತ ಮುಂಚೆಗೆ ಸ್ಟಾರ್ಟ್ ಮಾಡಿಬಿಡ್ರಿ. ಮತ್ತು ನಿಮ್ಗೆ ಅಲ್ಫಾಬೆಟ್ಸ್ನ ಪ್ಲೇಸ್ ವ್ಯಾಲ್ಯೂಗಳನ್ನು ಏನು ಮಾಡಿರಿ, ಸ್ವಲ್ಪ ಆದಷ್ಟು ಪ್ರಾಕ್ಟೀಸ್ ಮಾಡಿರಿ. ಅದನ್ನು ನೀವು ಭಯಪಟ್ಟು ಮಾಡಬೇಕಂತಿಲ್ಲ. ನೀವು ನಂಬರ್ಸ್, ನೀವು ಅಲ್ಫಾಬೆಟ್ಸ್ ಜೊತೆಗೆ ಆ ಸಂಖ್ಯೆಗಳನ್ನು ಬರ್ದಂಗೆ ಏನಾಗ್ತದೆ, ನಿಮ್ಗೆ ಅದು ಪ್ರಾಕ್ಟೀಸ್ ಆಗ್ತದೆ. ಓಕೆ ಹೋಪ್ ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಕಮೆಂಟ್ ಬಾಕ್ಸ್ನ ಟೈಪ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.